ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿಷನ್ 24ಗೆ ಸ್ವಾಗತ. ನಾವೀಗ ಹೇಳ್ತಾ ಇರೋದು ಪ್ರೈವೇಟ್ ಹಾಗೂ ಗೌರ್ಮೆಂಟ್ ನಡುವಿನ ಸಮರದ ಕುರಿತಾಗಿ. ಅದೆಷ್ಟೋ ಬಾರಿ ಪ್ರೈವೇಟ್ ಕಂಪ್ನಿಗಳು ಸರ್ಕಾರವನ್ನು ರಚಿಸುವ ಮಟ್ಟಿಗೆ ಬೆಳೆದಿವೆ ಎನ್ನುವ ಸಾರ್ವಜನಿಕ ಮಾತುಗಳು ಸುಳ್ಳಲ್ಲ. ಈಗಾಗಲೇ ಟೆಲಿಕಾಂ ಫೀಲ್ಡ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಿಂತ ಪ್ರೈವೇಟ್ ಸಂಸ್ಥೆಗಳು ಮೇಲುಗೈ ಸಾಧಿಸಿರುವುದನ್ನು ನೀವು ಕಣ್ಣಾರೆ ನೋಡಿದ್ದೀರಾ. ಹಾಗೆ ಈ ಹಿಂದೆ ನಾವು ಕೇವಲ ಎಂ ಬಿ ಲೆಕ್ಕದಲ್ಲಿ ಡಾಟಾವನ್ನು ಸ್ಕ್ರಾಚ್ ಕಾರ್ಡ್ ಮೂಲಕ ಅಥವಾ ರೀಚಾರ್ಜ್ ಮೂಲಕ ಹಾಕಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಬಳಸುತ್ತಿದ್ದೆವು. ನೆನಪಿದೆಯಾ? ಈ ಎಲ್ಲವನ್ನು ಮನಗಂಡ ಟೆಲಿಕಾಂ ದೈತ್ಯ ಪ್ರಾರಂಭದಲ್ಲಿ ಡಾಟಾ ಮತ್ತು ಅನ್ಲಿಮಿಟೆಡ್ ಕಾಲನ್ನು ನೀಡುವ ಮೂಲಕ ಜಿಯೋ ಹೆಸರುವಾಸಿಯಾಯಿತು. ಹಾಗೆಯೇ ಮೊಬೈಲ್ ಬಳಕೆ ಅನ್ಲಿಮಿಟೆಡ್ ಕೂಡ ಆಯಿತು. ನಂತರ ಉಳಿದ ಕಂಪನಿಗಳು ಇದೇ ಪ್ಲಾನನ್ನು ಅಳವಡಿಸಿಕೊಂಡು ಕ್ರಾಂತಿಯೂ ಕೂಡ ಆಯಿತು. ಕೋವಿಡ್ನಂತಹ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗೆ ಬಹಳ ಉಪಯುಕ್ತ ಕೂಡ ಆಗಿತ್ತು. ಆದರೆ ಈಗ ಪ್ರೈವೇಟ್ ಕಂಪನಿಗಳು ಈಗ ಏಕಾಏಕಿ ದರಗಳನ್ನು ಹೆಚ್ಚಿಸಿವೆ. ಹಾಗೆಯೇ ಗ್ರಾಹಕನ ಜೇಬಿಗೆ ಕತ್ತರಿ ಹಾಕಲು ಸಿದ್ಧವಾಗಿದೆ. ಇದೆಲ್ಲದರ ನಡುವೆ ಮಂಕಾಗಿದ್ದ BSNLಗೆ ಈಗ ಆನೆ ಬಲ ಬಂದಂತಾಗಿದೆ. ಅದಕ್ಕೆ ಕಾರಣ ಟಾಟಾ ಅನ್ನೋ ಹೆಸರು. BSNL ಮತ್ತು ಟಾಟಾ ನಡುವೆ 15,000 ಕೋಟಿ ಒಪ್ಪಂದವಾಗಿದೆ. ಸದ್ಯ ₹249 ರೀಚಾರ್ಜ್ ಮಾಡಿದರೆ 45 ದಿನಗಳ ವ್ಯಾಲಿಡಿಟಿ ಹಾಗೆಯೇ 2 GB ಡೇಟಾವನ್ನು BSNL ನೀಡ್ತಾ ಇದೆ. ಸದ್ಯ ಇದು 4Gಯಲ್ಲಿ ಮಾತ್ರ ಕಾರ್ಯವನ್ನು ನಿರ್ವಹಿಸ್ತಿದೆ. BSNL 5Gಗೆ ಇನ್ನೂ ಬಂದಿಲ್ಲ. ನೆಟ್ವರ್ಕ್ ಇಶ್ಯೂ ಹಾಗೆ ಅಪ್ಗ್ರೇಡ್ನಂತಹ ದೂರುಗಳಿಂದ ಗ್ರಾಹಕರು BSNLನಿಂದ ದೂರ ಸರಿದಿದ್ದರು. ಆದರೆ ಈಗ ಟಾಟಾ ಎಂಟ್ರಿ ನಂತರ ಹೊಸ ರೂಪ ಪಡೆಯುವ ನಿರೀಕ್ಷೆ ಇದೆ. ಹಾಗೆಯೇ ಇದೇನಾದರೂ ಫಲಿಸಿದರೆ ಇತರ ಕಂಪನಿಗಳು ಮಕಡೆ ಮಲಗುವುದು ಗ್ಯಾರಂಟಿ. ಈಗಾಗಲೇ ಕೆಲವರು ಪೋರ್ಟ್ ಆಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 1 ಲಕ್ಷ ಪೋರ್ಟ್ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವರ್ಷಕ್ಕೆ ಹೋಲಿಸಿದರೆ ಮುಂದಿನ ದಿನಗಳಲ್ಲಿ BSNL 5Gಗೆ ಅಪ್ಗ್ರೇಡ್ ಆಗಿ ದೋಷಪೂರಿತ ನೆಟ್ವರ್ಕನ್ನು ಸರಿಪಡಿಸಿ ಮುನ್ನುಗ್ಗಿದರೆ BSNL ಟೆಲಿಕಾಂ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸುವುದು ನಿಶ್ಚಿತ. ಹೊಸ ಕಡಿಮೆ ದರದ ಪ್ಲಾನ್ಗಳನ್ನು BSNL ಸದ್ಯ ಬಿಡುಗಡೆಗೊಳಿಸಿದೆ.